ಎಲ್ರಿಗೂ ನಮಸ್ಕಾರ. ಇದು 2ನೇ ಪತ್ರಿಕಾಗೋಷ್ಠಿ ನಮ್ದು. ಇಲ್ಲ 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 ಇಲ್ಲ, ಈ ತಿಂಗಳಲ್ಲಿ ಬರೀ 2 ಸಿನಿಮಾ ರಿಲೀಸು. ಇರ್ಲಿ, ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ. ಇಲ್ಲ, ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೋ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ, ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಭರತ್ ಅವ್ರದ್ದು ಆಸೆ. ಬಟ್ ಇದು ಟೀಮ್ ಜೊತೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವ್ರು ಅದೇ ಹೇಳಿದ್ರು, ದಿಗೋ ಇದು ನಾನು ಮಾಡ್ಬೇಕಾಗಿತ್ತು, ನೀನ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ. ಆಮೇಲೆ ಅದ್ ಕೇಳಿದೆ, ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ 2 ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಬಿಡಕ್ಕಾಗಲ್ಲ. ಸರಿ, ಓಕೆ ಅಂತ. ಇಲ್ಲ ಇಲ್ಲ, ಅದು ಅಷ್ಟೇ. ನಮ್ದು ರಿಷಬ್ದು ಮಾತುಕತೆ 2 ನಿಮಿಷ, ಇಷ್ಟು ಸರಿ, ಓಕೆ, ಶೇಕ್ ಹ್ಯಾಂಡ್. ಅಲ್ಲ, ಇಷ್ಟು ಹೇಳಿದ್ರು. ನಾವು ಶೂಟಿಂಗ್ ಟೈಮಲ್ಲಿ ಒಂದಿನ ನೈಟ್ ಮಾಡ್ತೀವಿ, 3 ಗಂಟೆ ಆಗ್ಬಿಟ್ಟಿದೆ. ನನ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು, ನಿಮ್ಗೆ ಇಷ್ಟೊತ್ತವರೆಗೂ ಶೂಟ್ ಮಾಡಿಸ್ಬೇಡ್ರು. ಅಲ್ಲಿ ಅದು ಏನಂದ್ರೆ, ರಿಷಬ್ ಅವ್ರು ಮಲಗ್ತಾನೆ ಇರ್ಲಿಲ್ಲ. ಅವ್ರ ಅಣ್ಣ ಅವ್ರು ಹೇಳೋದು, ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು. ಹಂಗ ನಾನ್ ಅದೇ ನೋಡಿದೆ, ಅಯ್ಯೋ ಈಗ ನಂಗೂ ಹಂಗೆ ಕೆಲಸ ಮಾಡಿಸ್ತಾರ ಇವರು. ಬಟ್ ಎನಿವೆ, ನನಗೆ ಭರತ್ ಅವರು ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ, ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು. ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು. ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು. ಅಂದ್ರೆ ಒಂದು ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ದು. ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಆಮೇಲೆ ಶೆಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾ ಇದ್ರು, ಬಟ್ ಆದ್ರೂನು ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದು ಸೀನ್ ಅಲ್ಲಿ, ಯಾಕೆಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ, ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಅಲ್ಲ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್, ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು. ಇಲ್ಲ, ಇನ್ನೊಂದು ನಂಗೆ ಇಲ್ಲ, ಅದೇ ನೀರೂರಲ್ಲಿ ಶೂಟ್ ಆಗಿರೋದು. ಇಲ್ಲ, ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಿ ಆಯ್ತು ಎಲ್ಲ, ಈ ಭದ್ರಾವತಿ, ಸಾಗರ, ಆಮೇಲೆ ಕಾರ್ಗಲ್ಲು. ನನಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ, ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ. ಸೊ ತುಂಬಾ ಖುಷಿ ಆಯ್ತು.